ಇಲ್ಲಿ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಒಂದ್ ಕಡೆ ಸೋಲ್ಜರ್ ಅಂತಾರೆ, ಏನು ಇಲ್ಲ ಅಂತ ನೀವ್ ಹೇಳ್ತೀರಾ? ಇಲ್ಲ ಸೋಲ್ಜರ್ ಅಲ್ಲ, ವಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಸಿನಿಮಾ. ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಇದೆ. ಆದ್ರೂ ಒಬ್ಬ ಇಂಡಿಯನು ಪಾಕಿಸ್ತಾನಲ್ಲಿ ಏನಕ್ಕೆ ಸಿಗಾಕೊಂಡಿರ್ತಾನೆ ಅನ್ನೋದು ಒಂದು ಲೈನ್ ಇದೆ. ಅವನ್ಯಾಕೆ ಪಾಕಿಸ್ತಾನಕ್ಕೆ ಹೋಗಿರ್ತಾನೆ, ಅವನ್ಯಾಕೆ ಸಿಗಾಕೊಂಡಿದ್ದಾನೆ, ಇದು ನಾನು ಯಾವ ಪೈಲಟು ಅಲ್ಲ, ಆಗ್ಲೇ ಹೇಳ್ದಂಗೆ ಆರ್ಮಿ ಏನೂ ಇಲ್ಲ. ಬಟ್ ಐ ಪ್ಲೇ ಕ್ಯಾರೆಕ್ಟರ್ ಕಾಲ್ಡ್ ಅರ್ಜುನ್. ನನ್ನ ಕ್ಯಾರೆಕ್ಟರ್ ಹೆಸರು ಅರ್ಜುನ್ ಅಂತ. ಇನ್ನೇನ್ ಅದೇ ಹೂ ಇಸ್ ಮಾರ್ಟಿನ್ ಅನ್ನೋದೇ ಪ್ಲಾಟ್. ಲುಕ್ ವೈಸ್ ಹೇಳೋದಾದ್ರೆ ಅಂದ್ರೆ ಒಂದೇ ಸಿನಿಮಾದಲ್ಲಿ ಈ ತರದ ವೆರೈಟಿ ಆಫ್ ಲುಕ್ಸ್, ಯಾಕಂದ್ರೆ ಟ್ರೈಲರ್ ಕಟ್ ಎಲ್ಲ ಒಂದು ಪೊಲೀಸ್ ಜೀಪ್ ಇಂದ ಇಳಿಯೋ ಒಂದು ಶಾರ್ಟ್ ಬರುತ್ತೆ, ನಿಜಲ್ಲೂ ಡನಜರಸ್ ಅಂತ ಹೇಳ್ತಾರಲ್ಲ ಆ ಲುಕ್ಕಿಂಗ್ ತಿರುಗೋದು ಹಂಗ ಕಾಣಿಸುತ್ತೆ ಅದು. ಇಲ್ಲ ಬ್ರೋ, ಅಂದ್ರೆ ಡೈರೆಕ್ಟರ್ ವಿಷನ್ ಅದು. ಸೊ ಹಿಂಗೆ ಕಾಣಿಸ್ಬೇಕು ಈಗ ಆ ಕ್ಯಾರೆಕ್ಟರ್ ಅನ್ನೋದು. ಸ್ವಲ್ಪ ಪೆಕ್ಯುಲರ್ ಆಗಿರ್ತಾನೆ, ಒಬ್ಬ ಸೈಕೋ ಅಂತ ಹೇಳ್ಬೋದು. ಆತರ ಕ್ಯಾರೆಕ್ಟರ್, ಜಾಸ್ತಿ ಮಾತಾಡಲ್ಲ, ತುಂಬಾ ಒಂಥರ ರಿಸರ್ವ್ಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಅಷ್ಟೇ. ಇವಾಗ ಬಿಟ್ಕೊಡಕ್ಕಾಗಲ್ಲ. ಇಲ್ಲ, ಪಾತ್ರವನ್ನು ನಿಭಾಯಿಸ್ತಾ ಅಂದ್ರೆ ಮನೆಗಳಿಗೆ ಹೋದಾಗ ಒಂದ್ ರೀತಿ ಹ್ಯಾಂಗ್ ಓವರ್ ಅಂತ ಇದ್ದೇ ಇರುತ್ತೆ. ಆಕ್ಚುಲಿ ಈ ಪಾತ್ರಗಳು ಅಂತ ಯಾಕಂದ್ರೆ ಪೊಗರು ಟೈಮಲ್ಲಿ ನೋಡಿದ್ವಿ, ಅಂದ್ರೆ ಆ ಸಣ್ಣ ಆಗೋ ಪಾತ್ರಕ್ಕೆ ಯಾವ ಮಟ್ಟಕ್ಕೆ ಕಷ್ಟಪಟ್ಟಿದ್ರಿ ಅಂತ. ಫಿಸಿಕಲಿ ಬಟ್ ಮೆಂಟಲಿ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಸಿನಿಮಾ ಮನೆಗೆ ತಗೊಂಡ್ ಹೋಗಲ್ಲ ಅಷ್ಟೊಂದು. ಇಲ್ಲ ಅಲ್ವಾ? ಇಲ್ಲ ಬ್ರೋ, ಆತರ ಅಷ್ಟು ಒಂಥರ ನಾಗವಲ್ಲಿ ತರ ಎಲ್ಲ ಇಂಪ್ಯಾಕ್ಟ್ ಆಗಲ್ಲ. ಬುಕ್ ಓದ್ಬಿಟ್ಟು ಹಂಗಲ್ಲ. ಇನ್ನ ತುಂಬಾ ಸ್ಟೂಡಿಯೋಸ್ ಆಗು. ಶಾರ್ಟ್ ಕಟ್ ಆಗಿದ ತಕ್ಷಣ ನಾವು ರಿಯಲ್ ಆಗಿರ್ತೀವಿ ಅಲ್ವಾ, ಎಲ್ರ ತರಾನ. ನೋಡಿ ಬ್ರೋ, ನೀವು ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆಗತ್ತೆ ಅನ್ನೋ ಒಂದು ನಂಬಿಕೆ. ನೋಡಾದ್ಮೇಲೆ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ನಮಗೂ ವಿಷಯ ಇರುತ್ತೆ. ಬಟ್ ನಿಮ್ಮ ಕಾಳಜಿ ಗೊತ್ತಾಗ್ತದೆ, ಅಂದ್ರೆ ಸ್ವಲ್ಪ ಇಷ್ಟು ಮಾತಾಡಿದ್ರು ಅದು ಎಕ್ಸೈಟ್ಮೆಂಟ್ ಹೋಗ್ಬಿಡುತ್ತೆ, ಟ್ರೈಲರ್ ಆಗ್ಲಿ ಅಥವಾ ಸಿನಿಮಾ ಆಗ್ಲಿ. ಸೊ ಬಟ್ ನಿಮ್ಗೆ ಸಿನಿಮಾ ಮೇಲೆ ಇರುವಂತ ಪ್ಯಾಷನ್ ಇದೆಯಲ್ಲ, ಯಾಕಂದ್ರೆ ಅಷ್ಟು ವರ್ಷಗಳಿಂದ ನೋಡ್ಕೊ ಬರ್ತದೆ. ಪಗುರು ಅಂತ ಸಿನಿಮಾ ರಿಲೀಸ್ ಆಗಂತ ಸಂದರ್ಭದಲ್ಲಿ ಲಿಟ್ರಲಿ ನಾವು ನೋಡುವಂಥದ್ದು ಗೋಡೆಗಳ ಪೋಸ್ಟ್ ಹಾಕಿದೀರಾ. ಅಂದ್ರೆ ಏನಾದ್ರು ಬೆಳಿಗ್ಗೆ 6 ಗಂಟೆ ಬನ್ನಿ ಅಂತ ಅಲ್ಲಿರ್ತೀರಾ, ಮಿಡ್ ನೈಟ್ ಇಷ್ಟೊತ್ತು ಗಂಟೆ ಇರುತ್ತೆ ಅಂತ ಆಗಿರ್ತೀರಾ. ಸಿನಿಮಾ ಅಂತ ಅನ್ನೋದು ಯಾಕಂದ್ರೆ ನನ್ನ ಕೆಲಸ, ನನ್ನ ಅಭಿಮಾನಿಗಳಿಗೆ ದುಡಿತಾ ಇರ್ತೀನಿ, ಅವ್ರಿಗೋಸ್ಕರ ನಾ ಏನ್ ಮಾಡಕ್ಕೂ ಸೈ ಅನ್ನೋಂತ ಒಂದು ಗಟ್ಟಿ ನಿರ್ಧಾರ, ಮತ್ತೆ ಏನೇ ರಿಸ್ಕ್ ತಗೊಂಡ್ರು ನಾನು ಮಾಡೇ ಮಾಡ್ತೀನಿ ಅಂತ ಇರ್ತೀರಲ್ಲ. ಪೋಸ್ಟರ್ ಹಚ್ಚಿದ್ದು ಅದ್ದೂರಿಯಲ್ಲಿ ಹಚ್ಚಿದ್ದೆ, ಎಲ್ಲ ಆಟೋದವ್ರ ಸರ್ ನನ್ನ ಫೋಟೋ ಅಂತ. ಇಲ್ಲಿ ಗೊತ್ತಾ, ನಮ್ಮ ಕಾರ್ಪೊರೇಷನ್ ಹತ್ರ ನನ್ನ ಫ್ರೆಂಡ್ ಗ್ಯಾಸ್ ಬಂಕ್ ಇದೆ, ನಮ್ಮ ಅಣ್ಣನ ಫ್ರೆಂಡ್ ಶರತ್ ಅನ್ನೋರ್ದು. ಸೊ ಅಲ್ಲಿ ತುಂಬಾ ಹಚ್ಚಿದ್ದೆ, ಬಟ್ ಬಹದ್ದೂರಲ್ಲೂ ಅಷ್ಟೇ. ಭರ್ಜರಿಯಿಂದ ಎಲ್ಲ ನಮ್ಮ VIP ಸ್ಟಾರ್ಟ್ ಮಾಡ್ಕೊಂಡು ಭರ್ಜರಿ, ಪೊಗರು, ಈಗ ಮಾರ್ಟಿನ್ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಫಸ್ಟ್ ಈ ಸಿನಿಮಾದಲ್ಲೇ ಫಸ್ಟ್ ಪೋಸ್ಟರ್ ತಿರ್ಗಾ ಬಂದ್ಬಿಟ್ಟು ನಾನೇ ಹಚ್ಚಿ ಸ್ಟಾರ್ಟ್ ಮಾಡಿದ್ದೆ. ಹಂಗೆ ಪಬ್ಲಿಸಿಟಿ ಅನ್ನೋದು ಯಾವ್ದಾನೋ ಮೂಲಕ ನಮ್ ಸಿನಿಮಾ ರೀಚ್ ಆಗ್ಬೇಕು ಅನ್ನೋದೇ. ಅದು ಚಿಕ್ಕದಾಗ್ಲಿ ಅಥವಾ ತುಂಬಾ ವಾಸ್ಟ್ ಕ್ಯಾನ್ವಾಸ್ ಅಲ್ಲಾಗ್ಲಿ, ತುಂಬಾ ದೊಡ್ಡ ಕ್ಯಾಂಪೇನ್ ಮಾಡ್ಬೇಕು ಅಂದ್ರೂ ರೀಚ್ ಆಗೋದು. ಇಲ್ಲ ನಾವು ಕೆಳಗೆ ಇಳಿದ್ಬಿಟ್ಟು ನಾನೇ ಖುದ್ದಾಗಿ ಮಾಡ್ತೀನಿ ಅಂದ್ರೂ ಬಾಟಮ್ ಲೈನ್ ಜನಗಳಿಗೆ ರೀಚ್ ಆಗ್ಬೇಕು. ಸೊ ಅದು ಯಾರು ಮಾಡಿದ್ರೇನೋ, ಯಾರು ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ. ಸೊ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಆಚೆ ಗೊತ್ತಾಗಬೇಕು, ನಾವು ನಮ್ ಪ್ರಾಡಕ್ಟ್ ಇದೆ ಅನ್ನೋದು ಗೊತ್ತಾಗಬೇಕು. ದಟ್ ಇಸ್ ಮಾರ್ಕೆಟಿಂಗ್ ಅಂತ ನನ್ನ